ನಮಸ್ಕಾರ ಗೆಳೆಯರೇ. ಆ ನೋಡ್ತಿರಲ್ಲ ವೀಕ್ಷಕರಿಗೂ ಡಾಕ್ಟರ್ ವೆಂಕಟೇಶ್. ನಾನು ಇಲ್ಲಿ ಕುರುಬ್ರಳ್ಳಿಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸುಮಾರು ವರ್ಷದಿಂದ. MBBS ಡಾಕ್ಟರ್ ನಾನು. ಈಗ ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಬೇರೆ ಬೇರೆ ರೀತಿ ಎಲ್ಲ ಕಾಯಿಲೆಗಳು ನೋಡ್ತಿರ್ತೀನಿ. ಇವತ್ತಿನ ಟಾಪಿಕ್ ನಾನು ಒಂದು GERD ಅಂದ್ರೆ ಗರ್ಡ್ ಅಂತ ಹೇಳ್ತೀವಿ. ಅದ್ರ ವಿಷಯವಾಗಿ ನಾನು ನನ್ನ ಕ್ಲಿನಿಕಲ್ ಪ್ರಾಕ್ಟೀಸ್ ಅಲ್ಲಿ ಏನು ನೋಡಿದ್ದೀನೋ, ಯಾವ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದೀನೋ, ಯಾವ ತರ ಕೇಸಸ್ ಬರ್ತಿದೆಯೋ ಅದ್ರ ಬಗ್ಗೆ ನನಗೆ ಗೊತ್ತಿರೋ ಮಾಹಿತಿನ ನಾನು ನಮ್ಮ ಪೇಷಂಟ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಇದೀನೋ ಅದ್ರ ನನಗೆ ಗೊತ್ತಿರೋ ಕೆಲವು ಮಾಹಿತಿಗಳನ್ನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಇಷ್ಟಪಡ್ತಿದ್ದೀನಿ. ಮುಖ್ಯವಾಗಿ ಈ ಗರ್ಡ್ ಅನ್ನೋದು ಈಗಿನ ಜನರೇಷನ್ ಅಲ್ಲಿ ಸಾಮಾನ್ಯವಾಗಿ ನಾವು ಎಲ್ಲಾ ವರ್ಗದ ಜನಗಳಲ್ಲೂ ನೋಡ್ತಾ ಇದ್ದೀವಿ. ಈ ಗರ್ಡ್ ಅಂದ್ರೆ ಗ್ಯಾಸ್ಟ್ರೋ ಇನ್ಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಕೆಲವು ಮನುಷ್ಯರಿಗೆ, ಸಾಮಾನ್ಯದ ಮನುಷ್ಯರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ಅಸಿಡಿಟಿಗೆ ಸಂಬಂಧಪಟ್ಟಿದಿರ್ಬೋದು, ಇಲ್ಲ ಆಸಿಡ್ ಪೆಪ್ಟಿಕ್ ಡಿಸೀಸ್ಗೆ ಸಂಬಂಧಪಟ್ಟಿದಿರ್ಬೋದು, ಇಲ್ಲ ನಮ್ಮ ಭಾಷೆಯಲ್ಲಿ ಆಮ್ಲದ ಕಾಯಿಲೆ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿದ್ದು ಇರ್ಬೋದು. ಇವತ್ತು ನಾನು ಮುಖ್ಯವಾಗಿ ಈ ಗರ್ಡು ಸಾಮಾನ್ಯ ದೊಡ್ಡ ವಯಸ್ಸಿನಲ್ಲಿ ಸುಮಾರು ಜನಕ್ಕೆ ನೋಡ್ತಿರ್ತೀವಿ. ಅವರಲ್ಲಿ ಮುಖ್ಯವಾದ ಕಾರಣಗಳು ಏನು ಅಂದ್ರೆ, ನಮ್ಮ ಪ್ರೊಫೆಸರ್ ಒಬ್ರು ನಾನು ಓದೋ ಟೈಮಲ್ಲಿ ಹೇಳ್ತಾ ಇದ್ರು, ಹರಿ ವರಿ ಕರಿ ಅಂತ. ಅಂದ್ರೆ ಸ್ಟ್ರೆಸ್ ಲೈಫ್ ಇರುವಾಗ, ಲೈಫ್ ಸ್ಟೈಲ್ ಚೆನ್ನಾಗಿಲ್ದೇ ಇದ್ದಾಗ, ಊಟದ ಪದಾರ್ಥಗಳಲ್ಲಿ ನಾವು ಸಮತೋಲನ ಆರೋಗ್ಯ ಸಮಸ್ಯೆ ಇರುವಾಗ ಸುಮಾರು ಅಡಲ್ಟ್ಸ್ ಪೇಷಂಟ್ ಅನ್ನು ನೋಡ್ತಿರ್ತೀವಿ. ಇಲ್ಲ ಕೆಲವು ಸಲ NSAID ಅಂದ್ರೆ ಈ ನೋವಿಗೆ ಸಂಬಂಧಪಟ್ಟಿದ್ದ ಮಾತ್ರೆಗಳನ್ನ ಉಪಯೋಗಿಸುವಾಗ ಸುಮಾರು ಜನರಲ್ಲಿ ಅಸಿಡಿಟಿ ನೋಡಿರ್ತೀವಿ. ನಿಮ್ಗೆ ಗೊತ್ತಿದೆ ಅವರ ಹ್ಯಾಬಿಟ್ಸ್, ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಬೇರೆ ಬೇರೆ ಕಾರಣಗಳಿಂದ. ಬಟ್ ಈ ಸಮಸ್ಯೆ, ಈ ಗರಡ್ ಅನ್ನೋ ಸಮಸ್ಯೆ ಈಗಿನ ಜನರೇಷನ್ ಅಲ್ಲಿ ನಾವು ಪೀಡಿಯಾಟ್ರಿಕ್ಸ್ ಮಕ್ಕಳುಗಳಲ್ಲೂ ತುಂಬಾ ಸಮಸ್ಯೆ ನೋಡ್ತಾ ಇದೀವಿ. ಸುಮ್ಮನೆ ಯಾವುದೋ ಒಂದು ಟೈಮಲ್ಲಿ ನಾವು ಕ್ಲಿನಿಕಲ್ ಪ್ರಾಕ್ಟೀಸ್ ಮಾಡುವಾಗ ಒಂದು ಮಕ್ಕಳು 2 ಮಕ್ಕಳು ಬರೋರು, ಈಗ ಸುಮಾರು ಮಕ್ಕಳುಗಳು ಹೈಪರ್ ಅಸಿಡಿಟಿ ಸಿಂಟಮ್ಸ್ ಇರ್ಬೋದು, ಗರ್ಡ್ ಸಿಂಟಮ್ಸ್ ಇರ್ಬೋದು, ಪ್ರತಿನಿತ್ಯ ಮಾಡ್ತಾ ಇದೀವಿ. ಬಹುಶಃ ಈಗಿನ ಜನರೇಷನ್ ಅಲ್ಲಿ ಅವ್ರ ಲೈಫ್ ಸ್ಟೈಲೇ ಅದೊಂದು ಕಾರಣ ಇರ್ಬೋದು. ಸೊ ಮುಖ್ಯವಾದ ಕಾರಣ ಏನಂದ್ರೆ, ಮಕ್ಕಳುಗಳು ಈಗ ಜಾಸ್ತಿ ಸಿಟ್ರಸ್ ಅಂಶ ಇರುವಂತ ಆಹಾರಗಳು ತುಂಬಾ ಉಪಯೋಗಿಸ್ಕೋತಾರೆ, ಕೆಫೆನ್ ಯೂಸ್ ಮಾಡ್ತಾರೆ, ಚಾಕ್ಲೇಟ್ಸ್ ಯೂಸ್ ಮಾಡ್ತಾರೆ. ಈಗಿನ ಮಕ್ಕಳು ಕೆಲವರು ನೋವಿಗೆ ಸಂಬಂಧಪಟ್ಟಿದಿರ್ಬೋದು, ಜ್ವರಕ್ಕೆ ಮಾತ್ರೆಗಳು ಮಾತ್ರೆಗಳಿರ್ಬೋದು, ಅವನ್ನೆಲ್ಲ ತುಂಬಾ ಉಪಯೋಗಿಸ್ತಾರೆ. ಸೊ ಅದು ಮುಖ್ಯವಾದ ಕಾರಣ ಇರ್ಬೋದು. ಆಮೇಲೆ ಈಗಿನ ಮಕ್ಕಳಲ್ಲೂ ಕೆಲವರಿಗೆ ತುಂಬಾ ಸ್ಟ್ರೆಸ್ಫುಲ್ ಲೈಫ್ ಇರುತ್ತೆ, ಇದು ಒಂದು ಕಾರಣ ಇರ್ಬೋದು. ಸೊ ಮುಖ್ಯವಾಗಿ ಈ ಮಕ್ಕಳಲ್ಲಿ ನಾವು ನೋಡ್ತಿರೋ ರೋಗ ಲಕ್ಷಣಗಳು ಏನು ಅಂದ್ರೆ, ಸರಿಯಾಗಿ ಊಟ ಮಾಡದೇ ಇರೋದು, ಸ್ವಲ್ಪ ಹೊಟ್ಟೆ ತುಂಬ್ದಂಗಿರೋದು, ಅಥವಾ ಸ್ವಲ್ಪ ಊಟ ಮಾಡಿದ್ರೆ ತುಂಬಾ ತೇಗ್ ಬರಂಗಾಗೋದು, ಹುಳಿ ತೇಗ್ ಬರಂಗಾಗೋದಿರ್ಬೋದು, ಕೆಲವು ಸರಿ ವಾಮಿಟಿಂಗ್ ಸೆನ್ಸೇಷನ್ ಇರ್ಬೋದು, ಇಲ್ಲ ಕೆಲವು ಮಕ್ಕಳು ದಿನನಿತ್ಯ ವೆಯ್ಟ್ ಸ್ವಲ್ಪ ಕಡಿಮೆ ಆಗ್ತಿರ್ಬೋದು, ಆ ಥರನೂ ಬರುತ್ತೆ. ಸೊ ಸುಮಾರು ಸತಿ ಬಂದಾಗ ಏನ್ ಮಾಡ್ತೀವಿ, ಮುಂಚೆಲ್ಲ ನಾವು ಹೊಟ್ಟೆಲಿ ಜಂತುಗಳು ಇರ್ಬೋದು, ಬಂದ್ಬಿಟ್ಟು ಸುಮ್ಮನೆ ಡಿವರ್ ಮಾಡಿ ಕಳಿಸ್ಕೊಡ್ತಾ ಇದ್ವಿ. ಬಟ್ ಈಗಿನ ಕ್ಲಿನಿಕಲ್ ಟ್ರಯಲ್ಸ್ ನಾವು ನೋಡಿದಾಗ ಈ ಮಕ್ಕಳಲ್ಲೂ ಹೈಪರ್ ಅಸಿಡಿಟಿ ಸಿಂಟಮ್ಸ್, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಸಿಂಟಮ್ಸ್ಗಳು ತುಂಬಾ ಇದೆ. ಅದರಿಂದ ನಾವು ಇವನ್ನೆಲ್ಲ ಚಿಕ್ಕ ವಯಸ್ಸಿನಲ್ಲೇ ಆ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಅವ್ರ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಯಾವ್ದೇ ರೀತಿ ಸರಿಯಾದ ರೀತಿಯಲ್ಲಿ ಆಹಾರಗಳು ಉಪಯೋಗಿಸ್ಕೋಬೇಕು, ಈ ಗರ್ಡಿಗೆ ಸಂಬಂಧಪಟ್ಟಿದ್ದ ಏನೇನೋ ತೊಂದರೆ ಕೊಡುತ್ತೆ ಅನ್ನೋದು ಮಕ್ಕಳಿಗೆ ನಾವು ಹೆಲ್ತ್ ಎಜುಕೇಶನ್ ಕೊಡೋದು ತುಂಬಾನೇ ಮುಖ್ಯ. ಅದ್ರಲ್ಲೂ ಈಗಿನ ಮಕ್ಕಳಲ್ಲಿ ನಾವು ನೋಡ್ತಿದ್ವಿ ತುಂಬಾ ಚೈಲ್ಡ್ಹುಡ್ ಒಬೆಸಿಟೀಸ್. ಒಂದು ಕಾಲದಲ್ಲಿ ಈ ಚೈಲ್ಡ್ಹುಡ್ ಒಬೆಸಿಟಿ ಇರ್ತಿಲ್ಲ, ಈ ತುಂಬಾ ಹೊಟ್ಟೆ ಉಬ್ಬರ, ಮಕ್ಕಳು ತುಂಬಾ ದಪ್ಪ ಇರ್ತಾರೆ. ಯಾವಾಗ ಮಕ್ಕಳುಗಳು ಸ್ವಲ್ಪ ಮಲ್ಕೊಳ್ತಾರೋ ಅದು ಡಯಾಫ್ರಮ್ ಸ್ವಲ್ಪ ಮೇಲ್ ಮೂವ್ ಆದಂಗ ಆಗುತ್ತೆ, ಅಸಿಡಿಟಿ ಸಿಂಟಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದರಿಂದ ಮುಖ್ಯವಾಗಿ ಹೊಟ್ಟೆ ತುಂಬ್ದಂಗ ಆಗೋದು, ಹುಳಿ ತೇಗ್ ಬರಂಗ ಆಗೋದು, ಎದೆಲ್ ಒತ್ತದಂಗ ಆಗೋದು, ಕೆಲವು ಮಕ್ಕಳು ವೆಯ್ಟ್ ಸ್ವಲ್ಪ ಕಡಿಮೆ ಆದಂಗ ಆಗೋದು ಸುಮಾರು ಮಕ್ಕಳನ್ನ ನಾವು ನೋಡಿದ್ದೀವಿ. ಅದರಿಂದ ಇದನ್ನ ಔಷಧಿ ಕೊಡೋದು, ಮಾತ್ರೆ ಬರ್ಕೊಡೋದು ಎಷ್ಟು ಮುಖ್ಯನೋ, ಸ್ವಲ್ಪ ಲೈಫ್ ಸ್ಟೈಲು ಚೇಂಜ್ ಮಾಡ್ಕೊಳ್ಳೋದು ಮುಖ್ಯ. ಅದು ತುಂಬಾನೇ ಅವಶ್ಯಕತೆ ಇರುತ್ತದೆ. ಅದರಿಂದ ಸ್ವಲ್ಪ ದಿನ ಈ ಪ್ರಾಬ್ಲಮ್ಗಳು ಒಳ್ಳೇದಾಗ್ಬೇಕು ಅನ್ನೋದಿದ್ರೆ, ಈ ಪ್ರಾಬ್ಲಮ್ಗಳು ಸ್ವಲ್ಪ ಸರಿ ಹೋಗ್ಬೇಕನ್ನಾಗಿದ್ರೆ, ಖಾರ ಪದಾರ್ಥ ಇರ್ಬೋದು, ಹುಳಿ ಪದಾರ್ಥ ಇರ್ಬೋದು, ಮಸಾಲೆ ಪದಾರ್ಥಗಳು ಇರ್ಬೋದು, ಇಲ್ಲ ಈ ಜಂಕ್ ಫುಡ್ಸ್ ಅಂದ್ರೆ ಈಗಿನ ಕಾಲದಲ್ಲಿ ನಮ್ಮ ಮಕ್ಳಿಗೆ ಏನ್ ಇಷ್ಟ ಇದೆಯೋ ಆದಷ್ಟು ಅದನ್ನ ಅವಾಯ್ಡ್ ಮಾಡ್ಕೊಳಕ್ಕೆ ಕಡಿಮೆ ಮಾಡಬೇಕು. ಅದರಲ್ಲಿ ಕೆಫೆನ್ ಸಂಬಂಧಪಟ್ಟಿದಿರ್ಬೋದು, ಅಥವಾ ನೋವು ಸಂಬಂಧಪಟ್ಟಿದ ಮಾತ್ರೆಗಳು ಇರ್ಬೋದು, ಮಕ್ಕಳು ಎಷ್ಟು ಅವಾಯ್ಡ್ ಮಾಡ್ಕೊಳ್ತಾರೋ ಅಷ್ಟು ಒಳ್ಳೇದು. ಒಂದು. ಎರಡನೇದು, ಹೊಟ್ಟೆ ತುಂಬಾ ಖಾಲಿನೂ ಬಿಡೋದಕ್ಕೆ ಹೋಗ್ಬಾರ್ದು, ಅಥವಾ ಹೊಟ್ಟೆ ತುಂಬಾ ಮಕ್ಕಳಿಗೆ ಓವರ್ಲೋಡ್ ಮಾಡಬಾರ್ದು. ಆಮೇಲೆ ಸುಮಾರು ಮಕ್ಕಳು ತಿಂದಿದ ತಕ್ಷಣ ಮಲಗ್ ಬಿಡ್ತಾರೆ, ಊಟ ಮಾಡಿದ ತಕ್ಷಣ ಮಲಗ್ ಬಿಡ್ತಾರೆ. ಅದನ್ನು ಏನಾಗುತ್ತೆ, ಈ ಸಿಂಪ್ಟಮ್ ಗರ್ಡಿಗೆ ಸಂಬಂಧಪಟ್ಟಿದ ಸಿಂಪ್ಟಮ್ಸ್ ಎಲ್ಲ ಜಾಸ್ತಿ ಮಾಡುತ್ತೆ. ಅಟ್ಲೀಸ್ಟ್ ತಿಂಡಿ ಆದ್ಮೇಲೆ ಆಗ್ಲಿ, ಊಟ ಮಾಡಿದ್ಮೇಲೆ ಆಗ್ಲಿ, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮಕ್ಕಳು ಒಂದ್ ಸ್ವಲ್ಪ ಓಡಾಡ್ಬೇಕು, ಸ್ವಲ್ಪ ಕೂತಿರ್ಬೇಕು. ಆದಷ್ಟು ಮಕ್ಕಳು ತುಂಬಾ ಒಬೆಸಿಟಿ ಅನ್ನೋ ಇದ್ರೆ ಮುಖ್ಯವಾಗಿ ಅವರ ವಯಸ್ಸಿಗೆ ಅನುಗುಣವಾಗಿ ತೂಕನ ಎಷ್ಟು ಕಡಿಮೆ ಮಾಡ್ಕೊಳ್ಬೇಕೋ ಅಷ್ಟನ್ನ ಮೇಂಟೈನ್ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡಬೇಕು. ತಲೆ ದಿಂಬನ್ನ ಒಂದ್ ಸ್ವಲ್ಪ ಎತ್ತರ ಇಟ್ಕೊಂಡಾಗ ಮಲ್ಕೊಳ್ಬೇಕು. ಕೆಲವು ಮಕ್ಕಳಲ್ಲಿ ಇದೆಲ್ಲಾ ಮಾಡಿದ್ಮೇಲೂ ಸರಿ ಹೋಗದೆ ಇದ್ದಾಗ, ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ರು ಸರಿ ಹೋಗದೆ ಇದ್ದಾಗ
ಈಗಿನ ಕಾಲದಲ್ಲಿ ಕೆಲವು ಮೆಡಿಸಿನ್ಸ್ ಬಂದಿದೆ, ಮಾಮೂಲಿ H2 ಬ್ಲಾಕರ್ಸ್ ಇರ್ಬೋದು, ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದ ಟಾನಿಕ್ ಈ ಮಕ್ಕಳಲ್ಲೂ ಉಪಯೋಗಿಸ್ಕೋಬಹುದು. ಯಾಕಂದ್ರೆ ಮಕ್ಳಿಗೋಸ್ಕರ ಈಗ ಈ ಮಾತ್ರೆಗಳೆಲ್ಲ ಸ್ವಲ್ಪ ತಯಾರಿಸಿದ್ದಾರೆ. ಅದರಿಂದ ಈ ಮಾಹಿತಿನೂ ನಾನು ಎಲ್ಲರಿಗೂ ಹಂಚ್ತಾ ಇದ್ದೀನಿ ಈಗ. ಅದರಿಂದ ನಿಮ್ಗೆ ಸದುಪಯೋಗ ಆದ್ರೆ ನನ್ನ ಸಮಯ ವ್ಯರ್ಥ ಆಗಲ್ಲ ಅನ್ಕೊಳ್ತೀನಿ. ನಮಸ್ಕಾರ.